ಈ ಹಿಂದೆ ಇದೇ ಜಾಗದಲ್ಲಿ ಎರಡು ಮೀಟಿಂಗ್ ಮಾಡಿದ್ವಿ. ಚುನಾವಣೆ ಯಾವ ರೀತಿ ಎದುರಿಸಬೇಕು ಅಂತೇಳಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ವಿ. ಅವತ್ತು ನಾವು ಕೊಟ್ಟಿದ್ದಂಥ ಸಲಹೆಯನ್ನು ಕೊಟ್ಟಿದ್ವಿ. ಈಗ ಸ್ಥಳೀಯ ಮಟ್ಟದಲ್ಲಿ ಕೌನ್ಸಿಲರ್ ಚುನಾವಣೆ ಆದಾಗ ಅಥವಾ MLA ಚುನಾವಣೆ ಆದಾಗ ಒಂದು ರೀತಿ ಇರುತ್ತೆ. MP ಚುನಾವಣೆ ಆದಾಗ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಡಿಮೆ ಆಗುತ್ತೆ. ಲೋಕಲ್ ಬಾಡಿ ವೋಟ್ ಎಲೆಕ್ಷನ್ ಆದಾಗ ಆದಷ್ಟು ಪೋಲು MP ಎಲೆಕ್ಷನ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಬಹಳ ಮುತುವರ್ಜಿ ವಹಿಸೋದಿಲ್ಲ, ನೆಗ್ಲಿಜೆನ್ಸ್ ಬರುತ್ತೆ MP ಎಲೆಕ್ಷನ್. ಹಾಗಾಗಿ ಪ್ರತಿ ಬೂತ್ ಅಲ್ಲಿ 10 ಜನ ನನ್ನ ವಾರ್ಡಲ್ಲಿ ನಾವು ಹಿಂದೆ ಕಂಟೆಸ್ಟ್ ಮಾಡ್ತಾ ಇದ್ವಿ. ರಾಜಶೇಖರ್ ನಮ್ಗೆ ಎದುರಾಡಿ ಚುನಾವಣೆ, ಈ ಸಲ ಅವರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಲ್ಲೇ ಇದ್ದಾರೆ. ಹಾಗಾಗಿ ಒಂದ್ ಸೈಡ್ ಆಗ ಒಂದು 45 ವೋಟ್ ಕಾಂಗ್ರೆಸ್ ಬಿಟ್ರೆ ಬಹುಶಃ ಮಿಕ್ಕಿದ್ದೆಲ್ಲ BJP ಪಾಲಲ್ಲ. ತೊಂದರೆ ಒಂದ್ ಸ್ವಲ್ಪ ಮೈನಾರಿಟೀಸ್ ನ 13 ವೋಟ್ ಬಿದ್ದಿತ್ತು, ಮರ್ತೋಗಿದ್ರು. ಅಲ್ಲಿ 13 ವೋಟ್ ಕಾಂಗ್ರೆಸ್ಗೆ, ಉಳಿದಿದ್ದೆಲ್ಲ BJPಗೆ, 90 ವೋಟ್ JDS ಬಿದ್ದಿತ್ತು. ಎಲ್ಲರೂ ಸೇರಿ ಹೇಳ್ತಾರೆ 13 ವೋಟ್ ಕಾಂಗ್ರೆಸ್ ಬಿದ್ದಿತ್ತು. ಈ ಸಲ ಸ್ವಲ್ಪ ಮೈನಾರಿಟೀಸ್ ಕಡೆ ಸೇರ್ಕೊಂಡಿದ್ದಾರೆ, ಒಂದು 45 ವೋಟು. ಅದು ಸ್ವಲ್ಪ ವೋಟ್ ವ್ಯತ್ಯಾಸ ಆಗೋದು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಆಗೋದಿಲ್ಲ. ನಮ್ಮ ವಾರ್ಡಲ್ಲಿ ಸರಿ ಸುಮಾರು 130 ವೋಟ್ 140 ವೋಟ್ ಹೊರಗಡೆ ಇದೆ. ವೋಟರ್ ಲಿಸ್ಟ್ ಇಲ್ಲಿದೆ. ಇದು MP ಚುನಾವಣೆ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅವ್ರನ್ನ ಕರೆಸ್ಕೋಬೇಕಾಗುತ್ತೆ. ಜವಾಬ್ದಾರಿಯಿಂದ ಅವ್ರಿಗೆ ಫೋನ್ ಮಾಡಿ, ಇಲ್ಲ ನೀವು ಬರಲೇಬೇಕು ಅಂತ ಕರೆಸ್ಕೊಂಡು ವೋಟ್ ಮಾಡ್ಬೇಕಾಗತ್ತೆ. ಆಮೇಲೆ ಹಿಂದೆ ಶ್ರೀಧರ್ ಹೇಳ್ದಂಗೆ ಈ ಸಿಂಬಲ್ ಒಂದು ರಾಮಾಯಣ ಇದೆ. ನಮ್ಮನ್ನು 4 ವೋಟ್ ಬೆಂಗಳೂರಿನಲ್ಲಿತ್ತು. ಪ್ರತಿಪಕ್ಷ ಒಂದು ವೋಟ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಸಿಂಬಲ್ ಇಲ್ಲ, ನಾವು ಬರೋಲ್ಲ ಹೋಗಪ್ಪ. ನಾನು ಹೇಳ್ದೆ ಆ ಕೆಲಸ ದೊಡ್ಡ ಕೆಲಸ ಮಾಡಬೇಡ್ರಿ, ಇಲ್ಲಿ ಬಹಳ ತೊಂದರೆ ಆಗ್ಬಿಡುತ್ತೆ. ನೀವು ನನ್ನ ಎಲೆಕ್ಷನ್ ಬಂದು ವೋಟ್ ಮಾಡದೇ ಇದ್ರು ಪರವಾಗಿಲ್ಲ, ಈ ಎಲೆಕ್ಷನ್ ಬಂದು ವೋಟ್ ಮಾಡಲೇಬೇಕು ಅಂತ ಹೇಳ್ತೀವಿ. ಆ ರೀತಿಯಾಗಿ ಈ ಲೋಕಲ್ ಬಾಡಿ ಎಲೆಕ್ಷನ್ ನಾವು ಯಾವ ರೀತಿ ಮಾಡ್ತೀವಿ, ಎಲ್ಲ ಪುರಸಭಾ ಸದಸ್ಯರು ಇದ್ದಾರೆ, ಎಲ್ಲರೂ ಬಹಳ ಜನ ಇದ್ದಾರೆ. ಸೊ ಅವ್ರು ಇದೇ ತರ ಅಪ್ರೋಚ್ ಮಾಡ್ಬೇಕಾಗತ್ತೆ. ನಮ್ಮ ಎಲೆಕ್ಷನ್ ಯಾವ ತರ ನಾವು ಒಂದೊಂದು ವೋಟ್ ಮುಳ್ಳಿ ಅದ್ರ ಪ್ರವೀಣ್ ಹೇಳಷ್ಟೇ ಇಲ್ಲ, ಒಂದೊಂದು ವೋಟ್ ಎಲ್ಲಿರೋ ಕರ್ಕೊಂಡ್ಬಂದು ಹಾಕೋದ್ರಲ್ಲಿ ಪ್ರವೀಣಿತ ಇದೆ. ಹಂಗಾಗಿ ಆ ರೀತಿ ಮುತುವರ್ಜಿ ವಹಿಸಿದಾಗ ಮಾತ್ರ ಚುನಾವಣೆ ಮಾಡೋದಂಗಾಗುತ್ತೆ. ಇಲ್ಲ ಹೋಗಿದ್ರೆ ನಾವು ಹೊರಗಡೆ ಇರೋನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಡಿಮೆ ಆಗುತ್ತೆ. ನಾವು ಕಾಂಗ್ರೆಸ್ನವ್ರು ಕೆಲಸ ಮಾಡೋದು ಬೇಡ. ಎಲ್ಲರೂ ಒಟ್ಟೊಟ್ಟಾಗಿ ಸೇರಿ ಅವ್ರು ಚುನಾವಣೆ ಬೆಳಗ್ಗೆ 7 ಗಂಟೆಗೆ ಶುರುವಾದ ಸಾಯಂಕಾಲದವರೆಗೂ ನಾವು ಎಷ್ಟು ಮುತುವರ್ಜಿ ವಹಿಸಿ ಯಾವ್ಯಾವ ರೀತಿ ಕೆಲಸ ಮಾಡಬಹುದು ಅಂತ ಹೇಳ್ಬಿಟ್ಟು ಏನು ಈ ಸಮನ್ವಯ ಸಮಿತಿ ನಾವು ಸೇರಿದ್ದೀವಿ. ಏನು ಅವರು ನಾವೆಲ್ಲ ಒಟ್ಟಿಗೆ JDS ಮತ್ತೆ BJP ಒಟ್ಟೊಟ್ಟಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಈ ಹೊರಗನವ್ರನ್ನ ಮುದುಕನ್ನ ಯಾವ ರೀತಿ ಕರ್ಕೊಂಡು ವೋಟ್ ಹಾಕ್ಸ್ಬೋದು, ಅಥವಾ ಯಾವ ವೆಹಿಕಲ್ ಸೌಕರ್ಯ ಮಾಡ್ಕೋಬೇಕಾಗುತ್ತೆ, ಬೇರೆ ಯಾವ ಸೌಕರ್ಯ ಮಾಡ್ಕೊಡ್ಬೇಕಾಗುತ್ತೆ, ಈ ವಯಸ್ಸಾಗಿರೋರಿಗೆ ಚರ್ಚೆ ಮಾಡ್ಕೊಂಡು ಚುನಾವಣೆ ಮಾಡೋಣ, ಅತಿ ಹೆಚ್ಚಿನ ಮತದಿಂದ ಗೆಲ್ಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.